ನಿನ್ ಮೇಲಿರೋ ಪ್ರೀತಿಯಿಂದ ಅದನ್ನೆಲ್ಲ ಮಾಡದ್ನಾ ಹೇಳು. ಯಾಕೆ ಹೀಗೆಲ್ಲ ಹೇಳಿ ಆದಿತ್ಯನ ಕನ್ಫ್ಯೂಸ್ ಮಾಡ್ತಿದ್ಯಾ? ಮಾಡಿದ್ರೆ ಏನಾಯ್ತು? ಏನಾಯ್ತಾ? ನಾನಿನ್ನೂ ನಿನ್ನ ಪ್ರೀತಿಸ್ತಿದ್ದೀನಿ ಅನ್ನೋ ಅನುಮಾನದಲ್ಲಿದ್ದಾನೆ ಆದಿತ್ಯ. ನೀನು ಈ ಟೈಮಲ್ಲಿ ಇಂಥದ್ದೆಲ್ಲ ಮಾಡಿದ್ರೆ ಅವನ ಅನುಮಾನ ದೊಡ್ಡದಾಗತ್ತೆ, ಮದ್ವೆ ನಿಂತು ಹೋಗುತ್ತೆ. ನಿಂತು ಹೋದ್ರೆ ಒಳ್ಳೇದೇ ಅಲ್ವಾ? ಸೀನು. ಹೌದು ಆದ್ಯ, ಅವ್ನ್ ನಿನ್ಮೇಲೆ ಹೆಂಗ್ ಅನುಮಾನ ಪಡ್ತಾನೆ? ಯಾರು ಏನೋ ಹೇಳಿದ್ರು ಅಂತ ಅವ್ನ್ ಹೆಂಗ್ ನಂಬ್ತಾನೆ? ಆ ಅನುಮಾನದಿಂದ ಅವನು ಮದ್ವೆ ಆಗ್ತಾನೆ ಹೊರಟೋಗ್ತೀನಿ ಅಂತ ಹೇಳ್ತಾನಲ್ಲ. ನಾಳೆ ಮದ್ವೆ ಆದ್ಮೇಲೆ ನನ್ ತರ ಯಾರಾದ್ರೂ ಬಂದು ಏನಾದ್ರೂ ಹೇಳ್ತಾರೆ, ಸಂಸಾರ ಮಾಡ್ತಾನೆ ಬಿಟ್ಟು ಹೋಗ್ತಾನೆ, ಅವಾಗೇನ್ ಮಾಡ್ತೀಯ? ಅವನು ನಿನ್ ಕಾಲ್ ಧೂಳ್ಗೂ ಸಮ ಇಲ್ಲ ಆದ್ಯ. ಅವನ ಜೊತೆ ಮದ್ವೆ ನಿಂತೋಗುತ್ತೆ ಅಂತ ನೀನ್ ಯಾಕೆ ಭಯ ಪಡ್ತೀಯ? ಅದೇ ಅವನ ಪ್ಲೇಸಲ್ಲಿ ನಾನಿದ್ದಿದ್ರೆ ಯಾರು ಏನೇ ಹೇಳಿದ್ರು ನಂಬ್ತಾ ಇರ್ಲಿಲ್ಲ ನಾನು. ಎಂತ ಪರಿಸ್ಥಿತಿ ಬಂದ್ರು ನಿನ್ ಮೇಲೆ ಅನುಮಾನ ಪಡಲ್ಲ. ನನ್ನ ಪ್ರಾಣ ಹೋದ್ರೂ ಕೂಡ ನನ್ನ ಆದ್ಯ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ಇಲ್ಲಿ ಪ್ರೀತಿ ಇದ್ರೆ ಮಾತ್ರ ಬರೋದು. ಆದ್ರೆ ಅನುಮಾನ ಪ್ರೀತಿ ಇಲ್ಲದೆ ಇದ್ದಾಗ ಬೆಳೆಯೋದು ಆದ್ಯ. ಯೋಚನೆ ಮಾಡು. ನೀನೀಗ 7 ಹೆಜ್ಜೆಗಳಲ್ಲಿ 1 ಹೆಜ್ಜೆ ಮಾತ್ರ ಹಿಂದೆ ಇದೆಯಾ. ಆ 1 ಹೆಜ್ಜೆನ ಅನುಮಾನ ಪಡೋ ಅವನ ಜೊತೆ ಇಡ್ತೀಯ, ಇಲ್ಲ ನಿನ್ನ ಪ್ರೀತಿಸೋ ನನ್ ಜೊತೆ ಇಡ್ತೀಯ? ಯೋಚನೆ ಮಾಡು.